ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ಸ್ಯಾಟರ್ಡೆ ನವೆಂಬರ್ 1 ಅಂದರೆ ಕನ್ನಡ ರಾಜ್ಯೋತ್ಸವ. ಹೌದು, ನಮ್ಮ ಸೊಸೈಟಿಲಿ ಸೆಲೆಬ್ರೇಟ್ ಮಾಡ್ತೀವಿ ನಾವು. ನಾನು ಫಸ್ಟ್ ಟೈಮ್ ಹಾಡು ಹೇಳಿದ್ದು. ಸೊ ಪೂರ್ತಿ ವ್ಲಾಗ್ ನೋಡಿ, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಮೈಕ್ ಹಿಡ್ದು ಹಾಡು ಹೇಳಿದ್ದು ಅಂತ ಹೇಳ್ಬೋದು. ಇದೇ ನಾಡು ಇದೇ ಭಾಷೆ ಎಲ್ಲೆಂದು ಕನ್ನಡವಾಗಿರಲಿ, ಎಲೆ ಇರಲಿ ಹೇಗೆ ಇರಲಿ, ಕನ್ನಡ ನನಗೆ ಉಸಿರಲಿ. ಇದೇ ನಾಡು ಇದೇ ಭಾಷೆ ಎಲ್ಲೆಂದು ಕನ್ನಡವಾಗಿರಲಿ, ಎಲೆ ಇರಲಿ ಹೇಗೆ ಇರಲಿ, ಕನ್ನಡ ನನಗೆ ಉಸಿರಲಿ. ಜೈ ಕನ್ನಡ. ಗಲ್ಲಿಂದ ವಾಸವಾಗಿದ್ದೇವೆ. ನಮಗೆ ಬೆಂಗಳೂರು ನಮ್ಮ ಸ್ವಂತ ಅರು ಎನಿಸಿದೆ. ಹೆಮ್ಮಿನ ನಿವಾಸಿಗಳು ಕರ್ನಾಟಕದ ಹೆಮ್ಮಿನ ಡಾಕ್ಟರ್ ಕವಿ DS ಕರ್ಕಿಯವರು ಬರೆದಿರುವ ಅಚ್ಚೇವು ಕನ್ನಡದ ದೀಪ ಎಂಬ ಭಾವಗೀತೆಯನ್ನು ಹಾಡಲಿದ್ದಾರೆ. ಈ ಹಾಡು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಬಲಗಟ್ಟಿ ತೋರುವ ದೀಪ, ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ಬಹುವಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಡೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ತಾಜೇವು. ನಡುನಾಡಿರಲಿ ಗಡಿಗಾಡ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡ ನಮ್ಮ ಗೌರವ ಕೊಡುಗೆ ನೀಚನ್ನೆ ನುಡಿಸಿ ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಸೊ ಸಂಜೆ ಬಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು GN ಸ್ಕೂಲ್ ನೋಡೋಕೆ ಹೋಗೋದಿತ್ತು. ಅದೆಲ್ಲ ಆಮೇಲೆ ಈವ್ನಿಂಗು ಫಿಶ್ಗೆ ಸ್ವಲ್ಪ ಊಟ ಹಾಕಿ ಅದಾದಮೇಲೆ ನಾನು ಪೂಜೆ ಎಲ್ಲ ಮುಗಿಸಿದ್ದೆ. ಇನ್ನೊಂದು ಸ್ವಲ್ಪ ಹೂವು ಮಿಕ್ಕಿತ್ತು, ಅದನ್ನೇ ಎತ್ತು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬೆಳಗ್ಗೆನೇ ವ್ಲಾಗ್ ನೋಡ್ತಾ ಇದ್ದೆ. ಕನ್ನಡ ರಾಜ್ಯೋತ್ಸವ ಸ್ವಲ್ಪ ಹಾಕಿದ್ದೆ ನಾನು. ಅದೆಲ್ಲ ಆದಮೇಲೆ GN ಸ್ಕೂಲ್ ನೋಡೋಕ್ಕೆ ಅಂತ ಹೊಟ್ಟೋದ್ವಿ. ಅಲ್ಲೇ ಟೈಮ್ ಆಗಿಬಿಡ್ತು. ಆಮೇಲೆ ಬಂದು ಮಲಗಿಬಿಟ್ವಿ. ಚೆನ್ನಾಗಿ ನಿದ್ರೆ ಮಾಡಿದ್ವಿ, ಯಾಕೆಂದರೆ ಬೆಳಗ್ಗೆನೂ ಬೇಗ ಎದ್ದಿದ್ವಿ. ರಾತ್ರಿ ಮೂವಿ ನೋಡ್ಕೊಂಡು ಲೇಟಾಗಿ ಕೂಡ ಮಲಗಿದ್ವಿ ಅದರಿಂದ. ಸೊ ಇವಾಗ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಬೇರೆ ಕೆಲಸಗಳೆಲ್ಲ ನೋಡಬೇಕು. ಈವ್ನಿಂಗ್ ಏನು ಸದ್ಯಕ್ಕೆ ಪ್ಲ್ಯಾನ್ಸ್ ಎಲ್ಲ ಸುಮ್ಮನೆ ಹಾಗೆ ಹೋಗಿ GNಗೆ ಹಾಡು ಹೇಳಿದ್ರೆ ಏನಾದರೂ ಕೊಡಿಸ್ತೀವಿ ಅಂದರೆ ಐಸ್ ಕ್ರೀಮ್ ಬೇಕಂತ. ಸೊ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬರೋದು ಅಂತ ಇದೆ ಪ್ಲ್ಯಾನು ಅಷ್ಟೇ. ಅದು ಬಿಟ್ಟರೆ ಸದ್ಯಕ್ಕೆ ಏನು ಪ್ಲ್ಯಾನ್ಸ್ ಇಲ್ಲ. ಬೆಳಗ್ಗೆ ಎದ್ದು ಇವಾಗ ಚಂದು ಇಲ್ಲಿ ನಮ್ಮ ಸೊಸೈಟಿಲಿ ಮೀಟಿಂಗ್ ಇದೆ, ಅಲ್ಲಿ ಹೋಗಿದ್ದಾರೆ. ನೋಡೋಣ ಹೇಗಿರುತ್ತೆ ಅಂತ. ಕಾಫಿ ಚಂದು ಬಂದಮೇಲೆ ಮಾಡ್ತೀನಿ ಕಾಫಿ ಟೀ, ಯಾಕೆಂದರೆ ನಾನು ಒಬ್ಳಿಗೆ ಏನು ಮಾಡ್ಕೊಳ್ಳೋದು, ಮತ್ತೆ ಮಾಡಿಟ್ಟರೆ ಮತ್ತೆ ಬಿಸಿ ಮಾಡ್ಕೊಳ್ಬೇಕು. ಅದಕ್ಕೆ ನಮ್ಮ ಟಾಯ್ಸ್ ಎಲ್ಲ ಇದು ಹರಡಿದ್ದಾನೆ, ಫಸ್ಟ್ ಅದೆಲ್ಲ ತೆಗೆದಿಡ್ತೀನಿ. ವೀಕೆಂಡ್ಸಲ್ಲಿ ಸ್ವಲ್ಪ ನಮ್ಮ ಮನೆ ಎಲ್ಲ ಹರಡ್ಕೊಂಡಿರುತ್ತೆ. ಯಾಕೆಂದರೆ ವೀಕೆಂಡಲ್ಲಿ ಅಂತ ಬಂದರೆ ನಾನು ಸೋಮಾರಿ ಆಗಿರ್ತೀನಿ. ಮತ್ತು ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿನೇ ಇದ್ವಿ. ಫಂಕ್ಷನ್ ಇತ್ತು, ಅದಾದಮೇಲೆ GN ಸ್ಕೂಲ್ಗೆ ಹೋಗಿದ್ದು. ಸೊ ನನಗೂ ಸ್ವಲ್ಪ ಟೈಮೇ ಆಗಲಿಲ್ಲ ಅಂತ ಹೇಳ್ಬೋದು. ಆಮೇಲೆ ಮೇಲ್ಗಡೆ ಪೂಜೆ ಎಲ್ಲ ಮಾಡಿದ್ದಾಗಿತ್ತು ಅಂದರೆ ದೇವ್ರ ಮನೇಲಿ. ಸೊ ಇವಾಗ ಪ್ರತಿ 6 ಗಂಟೆ ಆದಮೇಲೆ ಪ್ರತಿ ಸಂಜೆ 1 ತಿಂಗಳು ಫುಲ್ಲು ಹೊರಗಡೆ ದೀಪ ಹಚ್ಚಬೇಕಲ್ಲ. ಸೊ ಅದು ನಾನು ಮಾಡ್ತಾ ಇದ್ದೀನಿ. 1 ತಿಂಗಳು ಪೂರ್ತಿ ಹಚ್ತೀನಿ. ಕಾರ್ತಿಕ ಮುಗಿಯೋವರೆಗೂ ಕೂಡ ಹೊರಗಡೆ ದೀಪ ಹಚ್ಚಿ ಇಡ್ತೀನಿ.
ಹೊರಗಡೆ ದೀಪ ಹಚ್ಚಿಟ್ಟಿದ್ದೆಲ್ಲ ಆದಮೇಲೆ ಬಂದು ಮತ್ತೆ ಇಲ್ಲೂ ಕೂಡ ಒಂದು ಕ್ಯಾಂಡಲ್ ಹಚ್ಚಿ. ಸೊ ಈವ್ನಿಂಗ್ ಟೈಮು ನನಗೆ ಈ ಕ್ಯಾಂಡಲ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಇದು ಚಂದಗೆ ಯಾವುದೋ ಈವೆಂಟಲ್ಲಿ ಕೊಟ್ಟಿದ್ದ ಅಂತ ಅನಿಸುತ್ತೆ. ಈ ಕ್ಯಾಂಡಲ್ ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ, ಅದು ಅರೋಮಾ. ಅದಕ್ಕೆ ಪ್ರತಿ ಸರಿ ಸಂಜೆ ಅಂದರೆ ಪ್ರತಿದಿನ ಸಂಜೆ ನಾನು ಅದನ್ನು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ಬಂದು ಒಂದು ಕಪ್ ಟೀ ಅಥವಾ ಕಾಫಿ ಮಾಡೋದು ನಮ್ಮ ಸಂಜೆ ಹಾಗೇ ಇರುತ್ತೆ. ಯಾಕೆಂದರೆ ಆವಾಗ ಒಂದು ಇಬ್ಬರು ಕೂತ್ಕೊಂಡು ಒಂದೊಂದು ಸರಿ ಕಾಫಿ ಟೀ ಕುಡ್ಕೊಂಡು ಏನಾದರೂ ಮಾತಾಡೋದು ಇದೆಲ್ಲ ಇದೇ ಇರುತ್ತೆ. ಅದರಲ್ಲೂ ವೀಕೆಂಡು ಎಲ್ಲೂ ನಾವು ಹೊರಗಡೆ ಹೋಗಿಲ್ಲ, ಮನೇಲೇ ಇದ್ದೀವಿ ಅಂದರೆ ಇದು ನನಗೆ ತುಂಬ ಇಷ್ಟ ಆಗೋಂಥ ಒಂದು ಟೈಮ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಟೀ ಮಾಡ್ತಿದ್ದೀನಿ. ಮಾರ್ನಿಂಗ್ ಕಾಫಿ ಮಾಡ್ತೀನಿ, ಈವ್ನಿಂಗ್ ಟೀ ಮಾಡ್ತೀನಿ. ಯಾಕೆಂದರೆ ಚಂದಿಗೆ ಟೀ ಅಂದರೆ ಇಷ್ಟ, ನನಗೆ ಕಾಫಿ ಅಂದರೆ ಇಷ್ಟ. ಅದಕ್ಕೆ ಮಾರ್ನಿಂಗ್ ಬ್ಲ್ಯಾಕ್ ಕಾಫಿ, ಈವ್ನಿಂಗ್ ಸ್ವಲ್ಪ ಮಿಲ್ಕ್ ಹಾಕಿ ಟೀ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಸಂಡೇ, ಇದು ಸಂಡೇ ಬೆಳಗ್ಗೆನೇ ಎದ್ದು ಸ್ವಲ್ಪ ಪಾತ್ರೆಗಳೆಲ್ಲ ಜೋಡಿಸಿ ಇಟ್ಕೊತಾ ಇದ್ದೀನಿ ನಾನು. ಏಕೆಂದರೆ ಸಂಡೇ ಏನು ಪ್ಲ್ಯಾನ್ ಅಂತ ಸದ್ಯಕ್ಕೆ ಏನೂ ಇಲ್ಲ. ಬಟ್ ಜಿಯನ್ ಫ್ರೆಂಡ್ಸ್ ಜೊತೆ ಹೊರಗಡೆ ಡಿನ್ನರ್ಗೆ ಹೋಗೋ ಪ್ಲ್ಯಾನ್ ಇದೆ. ಯಾಕೆಂದರೆ ಅವನು ಫ್ರೆಂಡ್ಸ್ ಜೊತೆ ಡಿನ್ನರ್ಗೆ ಹೋಗ್ಬೇಕಂತ ಕೇಳ್ತಾ ಇದ್ದ. ಅದು ವೃಂದ ವೈದೇಹಿ ಇದ್ದಾರಲ್ಲ ನಮ್ಮ ಮನೇಲಿ, ನೋಡಿರ್ತಾರ ನೀವು, ಆಟ ಆಡೋಕ್ಕೆ ಬರ್ತಾನೆ ಇರ್ತಾರೆ ಜಿಯನ್ ಜೊತೆ. ಸೊ ಅವ್ರ ಜೊತೆ ಅದಷ್ಟು ಪ್ಲ್ಯಾನ್ ಬಿಟ್ಟರೆ ಬೇರೆ ಏನೂ ಪ್ಲ್ಯಾನ್ ಇಲ್ಲ. ಸುಮ್ಮನೆ ಹಾಗೆ ರಿಲ್ಯಾಕ್ಸ್ ಮಾಡ್ಕೊಂಡಿರೋದು ಅಂತ ಸಂಡೇನೂ ಅದೇ ಪ್ಲ್ಯಾನ್ ಮಾಡಿದ್ವಿ. ಸೊ ಸಂಡೇ ಇವತ್ತು ಮನೆಯಲ್ಲೇ ಸುಮ್ಮನೆ ಹಾಗೆ ರೆಸ್ಟ್ ಮಾಡ್ತಿದ್ವಿ. ಸಂಜೆ ಅವ್ನ ಫ್ರೆಂಡ್ಸ್ ಜೊತೆ ಅವನು ಡಿನ್ನರ್ಗೆ ಹೋಗ್ಬೇಕಂತೆ. ನಮ್ಮ ಸೊಸೈಟಿಲಿ ಅವ್ನ ಫ್ರೆಂಡ್ ಇದ್ದಾಳಲ್ಲ, ಅವರಿಂದ ಅವ್ರ ಫ್ಯಾಮಿಲಿ ಜೊತೆ ಮನೆಯಲ್ಲೇ ಇದ್ವಿ. ಹಾಗೆ ಅವನು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡ್ಸೋಣ ಅಂತ ಇವತ್ತು. ಈ ಸರಿ ನಮ್ಮ ಸೊಸೈಟಿ ಕನ್ನಡ ರಾಜ್ಯೋತ್ಸವದಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ಎಲ್ಲರೂ ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರು. ನಾರ್ತ್ ಇಂಡಿಯಾಯಿಂದ ಬಂದಿರೋರು ಕೂಡ ಕನ್ನಡ ಕಲಿಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಇದೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಫ್ರೆಂಡ್ಸ್, ಬಹಳ ದಿನಗಳ ನಂತರ ನನ್ನ ವಾರ್ಡ್ರೋಬನ್ನು ನಾನು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಫೈನಲಿ. ಸೊ ಎಷ್ಟೊಂದು ದಿನನೇ ಹೋಗಿತ್ತು. ಸಂಡೇಸು ಸ್ಯಾಟರ್ಡೇಸು ಹೊರಗಡೆ ಹೋಗ್ಬಿಡ್ತಾ ಇದ್ವಿ, ಮನೇಲಿ ಇರ್ತಾ ಇರಲಿಲ್ಲ. ಆಮೇಲೆ ವೀಕ್ ಡೇಸಲ್ಲಿ ಅದು ಇದು ಕೆಲಸನೇ ಆಗ್ತಾಯಿತ್ತು, ಜಿಯನ್ ಸ್ಕೂಲ್ ನೋಡೋದು. ಅದಕ್ಕೆ ಇವಾಗ ವೀಕ್ ಡೇ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅಟ್ಲೀಸ್ಟ್ ವೀಕೆಂಡಲ್ಲಿ ಮುಗಿಸ್ಬಿಟ್ರೆ ಹೆಲ್ಪ್ ಆಗುತ್ತೆ ಅಂತ ಫಸ್ಟು ನಾನು ಏನು ಮಾಡ್ತೀನಿ, ಇಲ್ಲೆಲ್ಲ ಕ್ಲೀನ್ ಮಾಡಿದೆ, ಗಲೀಜು ಅಂತ ಅನ್ಕೋಬೇಡಿ. ಸೊ ಇಲ್ಲೆಲ್ಲ ನಾನು ಫಸ್ಟ್ ನೆಲದ ಮೇಲೆ ಹಾಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಏನಾದ್ರು ಡಿಕ್ಲಟರ್ ಮಾಡೋದಿದೆ ಮಾಡಿಬಿಟ್ಟು ಸೊ ಕ್ಲೀನ್ ಮಾಡಿ ಬಿಡೋದು. ಬಾ, ಇದು ನನಗೆ ಇಷ್ಟ ಆಗದಿರೋ ಕೆಲಸ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಬೇಕು. ನೋಡೋಣ ಹೆಂಗೆ ಹೋಗುತ್ತೆ, ಏನಿದೆ ನನ್ನ ಕೆಲಸ. ಸೊ ಯಾರಿಗೆಲ್ಲ ವಾರ್ಡ್ರೋಬ್ ಕ್ಲೀನಿಂಗ್ ಇಷ್ಟ ಆಗಲ್ಲ ಕಮೆಂಟ್ ಮಾಡಿ. ಬೋರ್ ಆಗುತ್ತೆ, ಬೋರಿಂಗ್ ಕೆಲಸ ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ನಾನಂತೂ ಇದು ದೊಡ್ಡ ಬೋರಿಂಗ್ ಕೆಲಸ. ಜಿಯನ್ ವಾರ್ಡ್ರೋಬು ಕ್ಲೀನ್ ಮಾಡಬೇಕು. ಅವನಿಗೆ ಇನ್ನೊಂದು ಸ್ವಲ್ಪ ಇದೆಲ್ಲ ತರಿಸ್ಬೇಕು. ಸೊ ಈ ಥರ ಸ್ಟೋರ್ ಮಾಡಿಡೋದು ಅವಾಗ ನೀಟಾಗಿರುತ್ತೆ, ಇಲ್ಲಾಂದ್ರೆ ಎಲ್ಲ ಹರಡ್ಕೊಡುತ್ತೆ. ನಾನು ಥಿಂಕ್ ಮಾಡ್ತಾ ಇದ್ದೆ ಇಲ್ಲೂ ವಾರ್ಡ್ರೋಬು ರೆಡಿ ತಂದು ಇಟ್ಕೊಂಡ್ಬಿಡೋಣ ಅಂತ. ಬೇಡ, ಮಾಡಿಸಿದ್ರೆ ಸುಮ್ಮನೆ ದುಡ್ಡು ಜಾಸ್ತಿ ಆಯ್ತಾ, ಅಷ್ಟು ದುಡ್ಡು ಕೇಳ್ತಾರೆ. ಅಟ್ಲೀಸ್ಟ್ ರೆಡಿ ಇರೋದು ನಮಗೆ ಸಿಂಪಲ್ಲಾಗಿರೋದು ತಂದಿಡೋಣ ಇಲ್ಲಿ ಅಂತ. ಇದು ನಮಗೆ ಇದನ್ನ ಜಾಗನೇ ಸರಿಯಾಗಿ ಮಾಡಿಲ್ಲ ಅವಳು ಡಿಸೈನರ್ ಮಾಡಬೇಕಾದ್ರೆ. ಇಲ್ಲಿ ಇಷ್ಟರಲ್ಲಿ ಏನು ಇಡ್ಬೋದು ಅಂತ ತಲೆ ಇಟ್ಕೊಂಡು ಮಾಡಿದ್ದಾಳೆ ಅಂತ ಗೊತ್ತಿಲ್ಲ. ಇಷ್ಟರಲ್ಲಿ ಏನು ಇಡೋಕ್ಕೂ ಆಗಲ್ಲ ನೋಡಿ, ಕರೆಕ್ಟಾಗಿ ಇಷ್ಟೇ ಇರೋದು ಇದು. ಅದರಿಂದ ನಮ್ಮ ಪ್ರಾಬ್ಲಮ್ ಆಗ್ತದೆ. ಇಲ್ಲಾಂದ್ರೆ ಇದಿಷ್ಟೇ ಸಾಕಾಗಿತ್ತು, ಆರಾಮಾಗಿತ್ತು. ಡಿಸೈನರ್ಸು ಎಲ್ಲರಿಗೂ ಹಂಗೆ, ನಮಗೆ ಅಂತಲ್ಲ, ನೀವು ನೋಡಿ ಯಾರೇ ಮನೆ ಕಟ್ಟಿಸ್ತಾ ಇರ್ತಾರಲ್ಲ ಅವ್ರಿಗೂ ಇದೇ ಇರುತ್ತೆ. ಹೇಳ್ಬೇಕಾದ್ರೆ ಒಂದು ಹೇಳ್ತಾರೆ, ಬಟ್ ಮಾಡಬೇಕಾದ್ರೆ ಒಂದು ಮಾಡಿರ್ತಾರೆ. ನಮಗೂ ಅವಾಗ ಏನು ಮಾಡಿರ್ತೀವಿ, ಕಮೆಂಟ್ ಆಗ್ಬಿಟ್ಟಿರ್ತೀವಿ ರೆಂಟಲ್ಲಿ ಇದ್ದಾಗ ನಾವು ಈ ಥರ ಇಷ್ಟು ದಿನ ಖಾಲಿ ಮಾಡ್ತೀವಿ ಅಂತ. ಸೊ ಮತ್ತೆ ಅದನ್ನು ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಅವಾಗ ಖಾಲಿ ಮಾಡಲೇಬೇಕಾಗುತ್ತೆ. ಬಟ್ ನಾವು ಮಾಡಿದ್ದು ತಪ್ಪು ನೀವಂತೂ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಫಸ್ಟ್ ಎಲ್ಲ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ಡೇಟ್ ಹೇಳಿ ಇಂಥ ದಿನದಲ್ಲಿ ಖಾಲಿ ಮಾಡ್ತೀವಿ ಅಂತ. ಇಲ್ಲಾಂದ್ರೆ ಅಲ್ಲಿ ಫೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರ, ಇಲ್ಲ ನೀವು ಇವಾಗ ಖಾಲಿ ಮಾಡಲೇಬೇಕಂತ, ಅವಾಗ ಬೇರೆ ವಿಧಿ ಇರಲ್ವಾ. ಸೊ ಹೆಂಗೆ ಇರುತ್ತೆ ಹಾಗೆ ಖಾಲಿ ಮಾಡಬೇಕಾಗತ್ತೆ. ನಿಮಗೆಲ್ಲ ಫಸ್ಟ್ ಪರ್ಫೆಕ್ಟ್ ಅನಿಸಿದ್ಮೇಲೆ
1 ಮಂತ್ ಟೈಮ್ ತೊಗೊಂಡು ಆಮೇಲೆ ಖಾಲಿ ಮಾಡಿ. ಯಾವಾಗಲೂ ಅಷ್ಟೇ ಫಸ್ಟೇ ಡೇಟ್ ಹಾಕೊಂಡ್ಬಿಟ್ರೆ ಕಷ್ಟ ಮಾತ್ರ. ಸೊ ಫ್ರೆಂಡ್ಸ್ ಏನಂದರೆ ಇವಾಗ ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಮಾಡ್ತಿದ್ದೀವ, ಮತ್ತು ಒಂದು ವೀಕೆಂಡಲ್ಲಿ ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅದು ಇದೆ. ಯಾಕೆಂದರೆ ಸತ್ಯನಾರಾಯಣ ಪೂಜೆ ಮಾಡಿಸೋಣ ಅಂತ ಪ್ಲ್ಯಾನ್ ಇದೆ ಅದಕ್ಕೆ. ಸೊ ಅದು ಫುಲ್ ನಾನೆಲ್ಲ ಕನ್ಫರ್ಮ್ ಆದಮೇಲೆ ನಿಮಗೆ ಹೇಳ್ತೀನಿ. ಅದು ಕ್ಲೀನ್ ಮಾಡೋದು ಇದೆ. ಏನಂದರೆ ಬೇರೆಯವ್ರ ಕೈಲಿ ಮಾಡ್ಸೋಣ ಅಂದ್ಕೊಂಡ್ವಿ, ಬಟ್ ಬೇರೆಯವ್ರು ಮಾಡಿದ್ರೆ ಮತ್ತೆ ನನಗೇನು ಗೊತ್ತಾ ಎಲ್ಲ ಅಲ್ಲಿ ಇಲ್ಲಿ ಹರಡ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಚಂದು ಈ ಸರಿ ಏನು ಅಂದ್ಕೊಂಡ್ವಿ, ಒಂದು ವೀಕೆಂಡಲ್ಲಿ ನಾವಿಬ್ಬರೇ ಸೇರ್ಕೊಂಡು ಇಡೀ ಮನೆ ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಫ್ರೆಂಡ್ಸ್ ಫೈನಲಿ ನೋಡ್ಬೋದು ಎಲ್ಲ ಹಿಂಗೆ ನೇತಾಡ್ತಿತ್ತು. ಇವಾಗ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಫೈನಲಿ ಎಲ್ಲ ಅರೇಂಜ್ ಮಾಡಿದಾಯಿತು. ಸಾಕಾಗೋಯ್ತು ಅಂತ ಹೇಳ್ಬೋದು. ತಲೆ ಸುತ್ತಾ ಇದೆ ಕ್ಲೀನ್ ಮಾಡಿ ಮಾಡಿ. ಬಟ್ ಫೈನಲಿ ಮುಗಿಸಿದ್ದೀನಿ. ಸೊ ಇವಾಗ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಇದೆ, ಅದನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಅಲ್ಲೋಗೊಂದು ವರ್ಕೌಟ್ ವೇರು, ಆಮೇಲೆ ಜೀವನ ಒಬ್ಬೊಂದು ಉಳ್ಕೊಳ್ಳುತ್ತೆ. ಒಂದು ಇನ್ನೊಂದು ದಿನ ಕ್ಲೀನ್ ಮಾಡಿ ಮುಗಿಸ್ಬಿಡ್ತೀನಿ. ಸೊ ಅದರಿಂದ ಆಲ್ಮೋಸ್ಟ್ ಮುಗಿಯುತ್ತೆ. ಚಂದುದು ಆಲ್ರೆಡಿ ಕ್ಲೀನ್ ಆಗಿದೆ, ಅವ್ರದ್ದೇನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ನಮ್ದಷ್ಟೇ ಕ್ಲೀನಾಗಿ ಇದ್ದಿದ್ದು. ಕ್ಲೀನ್ ಮಾಡಿಬಿಟ್ಟು ತೋರಿಸಿಲ್ಲ ಅಂದರೆ ಚೆನ್ನಾಗಿರಲ್ಲ, ಅದಕ್ಕೆ ಒಂದು ಸರಿ ತೋರಿಸ್ಬಿಡ್ತಾ ಇದ್ದೀನಿ ಇವಾಗ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ. ಇಲ್ಲಿ ಟಾಪ್ಸು, ನಂದು ಶರ್ಟ್ಸ್ ಆ ಥರದ್ದೆಲ್ಲ ಇಟ್ಟಿದ್ದೀನಿ. ಅದು ಬಂದರೆ ನೆಕ್ಸ್ಟ್ ಇಲ್ಲಿ ಬಂದರೆ ನೀವು ನೋಡ್ಬೋದು ನಂದು ಪ್ಯಾಂಟ್ಸ್ ಅಂದರೆ ಟ್ರೌಸರ್ಸ್ ಥರ ಏನಿದೆ ಅದನ್ನು ಇಟ್ಟಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಇಲ್ಲಿ ಬಂದರೆ ಜೀನ್ಸ್ ಪ್ಯಾಂಟ್ಸ್ ಆ ಥರದ್ದೆಲ್ಲ ಇದೆ. ನೆಕ್ಸ್ಟು ಇಲ್ಲಿ ಬಂದರೆ ನಂದು ಸ್ಕರ್ಟ್ಸ್ ಆ ಥರದ್ದೆಲ್ಲ ಇಟ್ಟಿದ್ದೀನಿ. ಸೊ ಈ ಡ್ರಾಯರಲ್ಲಿ ಇನ್ನರ್ ವೇರ್ಸ್ ಅದೆಲ್ಲ ಇಲ್ಲಿದೆ. ಅದು ನೆಕ್ಸ್ಟು ಇಲ್ಲಿ ಬಂದರೆ ಸೊ ಇವಾಗ ಇದು ಮೇಲೆ ಇಟ್ಟಿದೆ, ಕೆಳಗಡೆ ಇಟ್ಟೆ. ಇದರಲ್ಲಿ ಬಂದರೆ ಡ್ರೆಸ್ಗಳಿದೆ, ಮಧ್ಯ ಒಂದಷ್ಟು ಟಿ ಶರ್ಟ್ಸು ರೆಗ್ಯುಲರಾಗಿ ಯೂಸ್ ಮಾಡೋದು, ಅದು ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಫೋಲ್ಡ್ ಮಾಡಿ. ಇಲ್ಲೆಲ್ಲ ಲಾಂಗ್ ಡ್ರೆಸ್ಸಸ್ ಇದೆ. ಸೊ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ನಮ್ಮದು ಇದು ಸರಿಯಾಗಿ ಮಾಡಿಲ್ಲ. ಇದು ನಿಂಗೆ ಹೇಳಿದ್ರೆ ಅಲ್ಲಿಂದ ಬರುತ್ತೆ. ಸೊ ಅದಕ್ಕೆ ಹೇಳ್ತಿದ್ದೆ ನಾನು ಸರಿಯಾಗಿ ಮಾಡಿಲ್ಲ ಅವರು ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಅವಾಗವಾಗ ಮತ್ತೆ ಕ್ಲೀನ್ ಮಾಡ್ಕೋತಾ ಇರಬೇಕು. ಅಲ್ಲಿಂದ ಬಂದರೆ ಇಲ್ಲಿ ಡೈಲಿ ವೇರ್ದೆಲ್ಲ ಜಸ್ಟ್ ಹಾಗೆ ಫೋಲ್ಡ್ ಮಾಡಿಟ್ಟಿದ್ದೀನಿ. ಸೊ ಇದು ಒಂದು ಸೈಡ್ ಆಯಿತು. ಈ ಸೈಡೇ ನಾನು ಜಾಸ್ತಿ ಯೂಸ್ ಮಾಡೋದು, ಈ ಸೈಡ್ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು. ಸೊ ಇದೆಲ್ಲ ರೆಗ್ಯುಲರಾಗಿ ಯೂಸ್ ಅಂದರೆ ಹೊಸದು ಒಂದಷ್ಟು ಎಲ್ಲ ರ್ಯಾಂಡಮ್ ಆಗಿ ಇಟ್ಕೊಂಡಿದ್ದೀನಿ ಇಲ್ಲಿ, ಅಷ್ಟೊಂದೇನು ಅದು ಇದು ಮಾಡಿಲ್ಲ. ಇಲ್ಲಿ ಬಂದರೆ ನಾನು ಸ್ವಲ್ಪ ಜಾಕೆಟ್ಸು, ಇನ್ನೊಂದು ಸ್ವಲ್ಪ ಜಾಕೆಟ್ಸ್ ಬೇರೆ ಕಡೆ ಇದೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಂದು ಏನು ನಮ್ಮದು ನೋಡ್ಬೋದು ಕ್ಯಾಪ್ಸ್ ಆಗಿರ್ಬೋದು, ಈ ಥರ ಶಾಲ್ಸ್ ಆಗಿರ್ಬೋದು, ಅದೆಲ್ಲ ಇಟ್ಟಿದ್ದೀನಿ ಅದರಲ್ಲಿ. ನೆಕ್ಸ್ಟು ಇಲ್ಲಿ ನೋಡಿದ್ರೆ ಕೆಳಗಡೆ ನಂದು ಏನು ಹುಡೀಸ್ ಇರುತ್ತೆ ಅದು ಮತ್ತು ಆ ಥರದ್ದೆಲ್ಲ ಇಟ್ಟಿದ್ದೀನಿ. ಅದ್ರ ಕೆಳಗಡೆ ನಾನು ಮತ್ತೆ ಅಲ್ಲೂ ಕೂಡ ಅಷ್ಟೇ ನಂದು ಜಾಕೆಟ್ಸು ಆ ಥರದ್ದೆಲ್ಲ ಇದೆ. ಸೊ ಇಲ್ಲಿ ಬಂದರೆ ಸ್ವಲ್ಪ ನಂದು ಚಿಕ್ಕ ಚಿಕ್ಕ ಕ್ರಾಪ್ ಟಾಪ್ಸು ಆ ಥರದ್ದೆಲ್ಲ ಇದೆಯಲ್ಲ ಅದೆಲ್ಲ ಅದರೊಳಗಡೆ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಇಲ್ಲಿ ಸ್ವಲ್ಪ ಫ್ರೀಯಾಗಿ ಬಿಟ್ಟಿದ್ದೀನಿ. ಯಾಕೆಂದರೆ ನಾನು ಆವಾಗಲೇ ಹೇಳಿದಾಗೆ ನಮಗೆ ಇದು ಜಾಗ ತುಂಬ ಚಿಕ್ಕದು ಮಾಡಿಬಿಟ್ಟಿರೋದ್ರಿಂದ ಜಾಸ್ತಿ ನಮಗೆ ಆಗ್ತಾಯಿಲ್ಲ. ಸೊ ಅದರಿಂದ ನಮಗೆ ಇವಾಗ ಮತ್ತೆ ವಾರ್ಡ್ರೋಬ್ಸ್ ಬೇಕಾಗಿದೆ. ನೆನೆ ಬ್ಲಾಗ್ ನೋಡ್ತಾ ಇದ್ರಿ, ಸಂಡೇ ಸ್ವಲ್ಪ ಬ್ಲಾಗ್ ಮಾಡಿದೆ. ಈವ್ನಿಂಗ್ ಜಿಯನ್ ಫ್ರೆಂಡ್ಸ್ ಜೊತೆ ಹೊರಗಡೆ ಡಿನ್ನರ್ಗೆ ಅಂತ ಹೋಗಿದ್ವಿ. ಸೊ ಅಲ್ಲಿ ನಾನು ಜಾಸ್ತಿ ಬ್ಲಾಗ್ ಮಾಡಲಿಲ್ಲ. ಅಲ್ಲೇ ಅವ್ರ ಜೊತೆ ಎಲ್ಲ ಅವರಿಬ್ರು ಎಲ್ಲ ಅಂದರೆ ಮಕ್ಕಳು ಆಟ ಆಡ್ತಾ ಇದ್ರು. ಸೊ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು 9:45 ಅಂದರೆ ಅರ್ಲಿ ಡಿನ್ನರ್ ಹೋಗಿದ್ವಿ ಸ್ವಲ್ಪ. ಅಂದರೆ ಅವ್ರ ಜಿಯನ್ ಫ್ರೆಂಡು ಅವರು 7 o'clock ಊಟ ಮಾಡೋದಂದ್ರೆ, ಸೊ ಅರ್ಲಿ ಡಿನ್ನರ್ಗೆ ಹೋಗ್ಬೇಕಾಯ್ತು. ಇಲ್ಲಾಂದರೆ ನಾವು ಸ್ವಲ್ಪ ಲೇಟ್ ನಾವು ಜಿಯನ್ ಎಲ್ಲ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ವಾಪಸ್ ಬಂದು ಮಲಗಿಬಿಟ್ಮೇಲೆ ಇವಾಗ ಮತ್ತೆ ಬೆಳಿಗ್ಗೆ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ನಾನು. ಎಂಡ್ ಮಾಡೋದಕ್ಕಿಂತ ಮುಂಚೆ ಸೊ ಜಿಯನ್ ಸ್ಕೂಲ್ದು ಸ್ವಲ್ಪ ಜನ ನನಗೆ ಸಜೆಷನ್ಸ್ ಕೊಡ್ತಾ ಇದ್ದಾರೆ, ರಮ್ಯ ಆ ಸ್ಕೂಲು ಈ ಸ್ಕೂಲು ಅಂತ. ಬಟ್ ಜಿಯನ್ ಅದೇ ನಾನು ಹೇಳ್ದಾಗೆ June 9th ಇರೋದ್ರಿಂದ ಸ್ವಲ್ಪ ಎಲ್ಲ ಸ್ಕೂಲ್ಸಲ್ಲೂ ತೊಗೋತಾ ಇಲ್ಲ. ಯಾವ ಸ್ಕೂಲ್ಸಲ್ಲಿ ತೊಗೋತಾರೆ ಆ ಸ್ಕೂಲ್ಸ್ ನೋಡಿ ನಾವು ಅಡ್ಮಿಷನ್ ಮಾಡಿಸ್ಬೇಕು. ಸ್ವಲ್ಪ ನಿಧಾನಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಸ್ಕೂಲ್ಸು ನೋಡಿ ಯಾವುದು ಬೆಸ್ಟ್ ಅನಿಸುತ್ತೆ ಅಲ್ಲಿ ಹಾಕೋಣ ಅಂತ. ಯಾಕೆಂದರೆ ತುಂಬ ಅರ್ಜೆಂಟಲ್ಲಿ ಒಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಎಲ್ಲರೂ ನಾವು ಆಗಲೇ ಹಾಕಿದ್ವಿ ನಮ್ಮ ಮಗುನ, ನಮ್ದು ಆಯಿತು ಅಂತ ಹೇಳಿದಾಗ ನಮಗೂ ಸ್ವಲ್ಪ ಅದು ಇದಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನಾವು ಇನ್ನೂ ಡಿಸೈಡೇ ಮಾಡಿಲ್ಲ ಅಂತ. ಬಟ್ ಸ್ವಲ್ಪ ನಿಧಾನಕ್ಕೆ ತೊಗೊಂಡು ಹೋಗೋಣ ಅಂತ ಚಂದು ನಾನು ಡಿಸೈಡ್ ಮಾಡಿ ಸ್ವಲ್ಪ ಸ್ಲೋ ಆಗಿ ತೊಗೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಓಕೆ ಇನ್ನೊಂದು ಮಂತ್ ಎಂಡಸ್ಟ್ರಲ್ಲಿ ಫೈನಲೈಸ್ ಮಾಡಬೇಕು. ಸೊ ಅಷ್ಟರಲ್ಲಿ ಇನ್ನೊಂದು 2-3 ನೋಡೋದಿದೆ, ಅದನ್ನು ನೋಡಿಬಿಟ್ಟು ಆಮೇಲೆ
ಫೈನಲಿ ಡಿಸೈಡ್ ಮಾಡಿ ಒಂದಕ್ಕೆ ಹಾಕೋಣ ಅಂತ. ಬಟ್ ಜಾಸ್ತಿ ನಾವು ಪ್ರಿಫರ್ ಮಾಡ್ತಿರೋದು ನಿಯರ್ ಬೈ ಇಲ್ಲಿ ಅಂತ, ಯಾಕೆಂದರೆ ಅವ್ನು ಇನ್ನೂ ಚಿಕ್ಕವನು, ಸ್ವಲ್ಪ ಜಾಸ್ತಿ ದೂರ ಕಳಿಸ್ಬಿಟ್ರೆ ಅವ್ನ ಪಾಪ ವಾಪಸ್ ಬರೋಷ್ಟ್ರಲ್ಲಿ ಸುಸ್ತಾಗ್ಬಿಡುತ್ತೆ ಅಂತ. ಸೊ ಆದಷ್ಟು ನಿಯರ್ ಬೈನ ಯಾವುದಿದೆ ಅದು ಪ್ರಿಫರ್ ಮಾಡ್ತಿದ್ದೀವಿ. ನಿಯರ್ ಬೈ ಇರೋದ್ರಲ್ಲಿ ಕೆಲವೊಂದು ತುಂಬ ಹಳೆ ಸ್ಕೂಲ್ಸ್ ಇದೆಯಲ್ಲ, ಅಲ್ಲೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಸೊ June 1st ಅಲ್ಲ, May 31st ಕಂಪ್ಲೀಟ್ ಆಗಿರ್ಬೇಕಂತ. ನೋಡೋಣ, ಲಾಸ್ಟು ಏಪ್ರಿಲ್ ಬರೀಗಿತ್ತಲ್ಲ, ಸೊ ಗೊತ್ತಿಲ್ಲ. ಬಟ್ ಕೆಲವೊಂದು ಸ್ಕೂಲ್ಸು ಅಂದರೆ ಫಾರ್ಮ್ಸ್ ಸಿಗ್ನೇಚರ್ ಹಾಕ್ಸ್ಕೊಂಡು ತೊಗೊತಾ ಇದ್ದಾರೆ. ಬಟ್ ಆ ಸ್ಕೂಲ್ಸ್ ಎಲ್ಲ ಸ್ವಲ್ಪ ದೂರ ಇದೆ, ಗೊತ್ತಿಲ್ಲ. ಬಟ್ ಸ್ಟಿಲ್ ನಾವು ನೋಡೋಣ ಅಂತ ಹಂಗೆ ಬರ್ತಾ ಇದೆ. ಯಾವ್ದಾದ್ರು ಒಂದು ಸ್ಕೂಲ್ ಅಂತೂ ಸಿಗುತ್ತೆ. ಸೊ ಫೈನಲಿ ಅದಂತೂ ಡಿಸೈಡ್ ಮಾಡಿದ್ವಿ. ಯಾವುದೇ ಸ್ಕೂಲ್ ಇದ್ರೂ ಫೈನಲಿ ಅವನಿಂಗೆ ಓದ್ತಾನೆ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಬಟ್ ನಾವು ಪೇರೆಂಟ್ಸು ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ನಮ್ಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿನೇ ಇರುತ್ತಲ್ಲ, ಅದರಿಂದ ಸ್ವಲ್ಪ ಜಾಸ್ತಿನೇ ಥಿಂಕ್ ಮಾಡ್ತೀವಿ. ಸೊ ನೀವು ಯಾರಾದರೂ ಈ ಥರ, ಎಷ್ಟೊಂದು ಜನಕ್ಕೆ ಇದು ಪ್ರಾಬ್ಲಮ್ ಆಗಿದೆ, ಯಾರ್ಯಾರಿಗಾಗಿದೆ ಕಮೆಂಟ್ ಮಾಡಿ ಹೇಳಿ, ನಮ್ಮ ಮಕ್ಳಿಗೂ ಈ ರೀತಿ ಆಗ್ತಿದೆ ಅಂತ. ನೀವೆಲ್ಲ ಏನು ಮಾಡ್ತಿದ್ದೀರಾ, ಏನು ದಾರಿ ಹುಡ್ಕೊಂಡಿದ್ದೀರಾ? ಸೊ ಸ್ವಲ್ಪ ಟಿಪ್ಸ್ ಕೊಟ್ಟರೆ ನನಗೂ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಕಮೆಂಟ್ ಮಾಡಿ ಹೇಳಿ ಯಾರ್ಯಾರಿಗೆ ಏನೇನು ಮಾಡ್ತಿದ್ದೀರಾ ಅಂತ. ಸೊ ಹೀಗಿತ್ತು ನಮ್ಮ ಇವತ್ತಿನ ವ್ಲಾಗು. ನಮ್ಮದು ರಾಜ್ಯೋತ್ಸವದಿಂದ ಸ್ಟಾರ್ಟ್ ಆಗಿ ಸೊ ಈ ರೀತಿ ವ್ಲಾಗ್ ಹೋಯಿತು ಅಂತ ಹೇಳ್ಬೋದು. ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯನಿವರ್ಸರಿ ಬರ್ತಾ ಇದೆ, ಸೊ ಆ್ಯನಿವರ್ಸರಿ ಬ್ಲಾಗ್ ಬರುತ್ತೆ. ಅಂದರೆ ಆ್ಯನಿವರ್ಸರಿ ಬಂದು ನಮ್ಮದು 5th ಇರೋದು ಆ್ಯನಿವರ್ಸರಿ. ಸೊ ಚಿಕ್ಕದಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನಾವು ತುಂಬ ಅಂತೆಲ್ಲ ಏನಿಲ್ಲ. ಸೊ ಅದು ಕೂಡ ನಾನು ಬ್ಲಾಗ್ ಮಾಡಿ ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.